ನನ್ನ ಅನಿಸಿಕೆ ಪ್ರಕಾರ ಇದು ಯುದ್ಧ ನಡೆಯೋದು ಅಷ್ಟು ಸೂಕ್ತ ಅಲ್ಲ. ಈ ಕಂಪ್ಲೀಟ್ ಟೆರರಿಸಮ್ ಅನ್ನೋದನ್ನು ನಮ್ಮ ಭಾರತ ಮಾಡುತ್ತೆ. ಆಪರೇಷನ್ ಸಿಂಧೂರು ಇನ್ನೂ ನಿಂತಿಲ್ಲ. ಈ ಒಂದು ಸೀಸ್ ಫೈರ್ ಕದನ ವಿರಾಮ ಬಗ್ಗೆ ಎಷ್ಟು ನಿಮಗೆ ಇದಿದೆ ಏನಂತದೆ? ಏನಿಲ್ಲ, ಒಂದು ಸಣ್ಣ ವಿರಾಮ ತಗೊಳ್ಳಿ. ನಿರ್ಧಾರ ಅಂತೂ ನಮ್ಮ ಸರ್ಕಾರದವರು ಯೋಚನೆ ಮಾಡೇ ತಗೊಳ್ತಾರೆ. ಉತ್ತರನೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ನಾವು ಸಾಮಾನ್ಯ ಜನಗಳು ನಾವು ಕಾದು ನೋಡಬೇಕು ಏನು ಮಾಡ್ತಾರೆ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಬೇಕು. ಪಿತೂರಿ ಅನ್ನೋದು ಈಗ ಅವರು ನಡೆಸ್ತಾ ಇದ್ದಾರೆ. ಅದು ಚೀನಾದವರು ಇರ್ಬೋದು ಅಥವಾ ಇನ್ನೊಬ್ಬರು ಬೆಂಬಲದಿಂದ ಅವರು ಮಾಡ್ತಿರ್ಬೋದು. ಬಟ್ ಸದ್ಯಕ್ಕಂತೂ ವಿರಾಮ ಇದೆ. ನನ್ನ ಅನಿಸಿಕೆ ಪ್ರಕಾರ ಇದು ಯುದ್ಧ ನಡೆಯೋದು ಅಷ್ಟು ಸೂಕ್ತ ಅಲ್ಲ. ಅಂದರೆ ಈಗ ಎಲ್ಲನೂ ನಾವು ಪರಿಗಣಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಕನಾಮಿ ಹೊಡೆತ ಬೀಳುತ್ತೆ, ಆರ್ಥಿಕತೆ ಬೀಳುತ್ತೆ. ಆ ಹೊಡೆತ ಯಾರಿಗೆ ಬೀಳುತ್ತೆ? ಸಾಮಾನ್ಯ ಜನಗಳಿಗೆ ಬೀಳುತ್ತೆ. ಡೀಸೆಲ್, ಪೆಟ್ರೋಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಜನಸಾಮಾನ್ಯಗಳ ಮೇಲೆ ತುಂಬ ಹೊಡೆತ ಬೀಳುತ್ತೆ. ಸೊ ಯುದ್ಧ ಅನ್ನೋದು ಬೇಡ ಅಂತ ನನ್ನ ಅನಿಸಿಕೆ. ಭಾಳ ಬುದ್ಧಿವಂತರಿದ್ದಾರೆ. ಯಾಕಂದರೆ ಇಡೀ ಪ್ರಪಂಚಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದೀವಿ. ಭಾರತ ಇವತ್ತು ಬರೀ ಮಾತಲ್ಲಿ ನಮ್ಮ ಏನು ಮಿಲಿಟರಿ ವೆಪನ್ಸು, ನಮ್ಮ ಇಂಟೆಲಿಜೆನ್ಸ್ನೆಲ್ಲ ಬರೀ ಮಾತಲ್ಲಿತ್ತು ಅಂತ ಹೇಳಿದ್ರು. ಇವತ್ತು ಪ್ರೂವ್ ಆಗಿದೆ. ಈ ಯಾರ್ಯಾರಿಗೆ ಉತ್ತರ ಏನೇನು ಕೊಡಬೇಕೋ ನಮ್ಮ ಭಾರತ ಕೊಟ್ಟಿದೆ, ನಮ್ಮ ಶಕ್ತಿನ ತೋರಿಸಿದೆ. ಸೊ ಅಷ್ಟೇ ಬುದ್ಧಿವಂತಿಕೆನೂ ಇದೆ. ಬಹುಶಃ ಈ ಕಂಪ್ಲೀಟ್ ಟೆರರಿಸಮ್ ಅನ್ನೋದನ್ನು ನಮ್ಮ ಭಾರತ ಮಾಡುತ್ತೆ. ಯಾವ ದೇಶನೂ ಮಾಡದೇ ಇರೋವಂಥದ್ದನ್ನು ನಮ್ಮ ಭಾರತ ಮಾಡುತ್ತೆ ಅನ್ನೋದೊಂದು ನಂಬಿಕೆ ಇದೆ ನನಗೆ. ಸರ್, ಇವಾಗ ಒಂದು ಚಾನ್ಸ್ ಸಿಕ್ಕಿದ್ದು ನಮಗೆ ಆ ಒಂದು ಟೆರರಿಸಮ್ ಏನು ಅದನ್ನು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಲ್ಲ, ಏನಂದರೆ ಒಂದೇ ಸತಿಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಬರೀ ನಮ್ಮ ಭಾರತ ಅಥವಾ ಪಾಕಿಸ್ತಾನದ ವಿಷಯ ಅಲ್ಲ. ಟೆರರಿಸಮ್ ಅನ್ನೋದು ನಮ್ಮ ಭಾರತಕ್ಕೆ ಒಂದೇ ಆಗಿಲ್ವಲ್ಲ, ಎಲ್ಲ ದೇಶದ ಎಲ್ಲ ಕಡೆನೂ ಆಗಿದೆ. ಸೊ ಅವ್ರದ್ದೊಂದು ಸ್ಟ್ರಾಟಜಿ ಇದೆ. ಈಗ ಒಂದು 9 ಕ್ಯಾಂಪ್ ಅವ್ರದ್ದೇನಿದೆ ನೆಲಸಮ ಮಾಡಿದ್ದಾರೆ. ಬಟ್ ಪಾಕಿಸ್ತಾನದವ್ರ ಸಪೋರ್ಟಿಂದನೇ ಈಗ ಅವರು ಎಲ್ಲ ಅವಸ್ಕೊಂಡಿದ್ದಾರೆ. ಹುಡುಕ್ತಾರೆ, ಬಿಡೋದಿಲ್ಲ. ಹೌದೌದು, ಇದೆ ಮಾಡ್ತಾರೆ, ಸ್ಲೋ ಆಗಿ ಮಾಡ್ತಾರೆ. ಯಾಕಂದ್ರೆ ಯುದ್ಧ ಮಾಡಿಬಿಟ್ರೆ ಅದು ಆಗಲ್ಲ. ಅದು ಯುದ್ಧ ಅನ್ನೋದು ಕೊನೆ, ಇಟ್ ಇಸ್ ಎಂಡ್. ಸೊ ಯುದ್ಧ ಅನ್ನೋದಕ್ಕಿಂತ ಈ ಬುದ್ಧಿವಂತಿಕೆಯಲ್ಲಿ ಅದನ್ನೇನು ನಿರ್ನಾಮ ಮಾಡಬೇಕೋ ಮಾಡಲಿ. ಯುದ್ಧ ಅನ್ನೋದು ಬೇಡ, ಸೂಕ್ತ ಅಲ್ಲ. ಅದು ಅಮೆರಿಕಾದವರು ಮಧ್ಯಸ್ಥಿಕೆ ನಮ್ಮ ಭಾರತಕ್ಕೆ ಬೇಡ ಅಂತ ಹೇಳ್ಬಿಟ್ರಲ್ಲ ನಮ್ಮ ಮೋದಿಯವರು. ಬುದ್ಧಿವಂತರಲ್ವಾ? ಮುಂಚೆ ತಗೊಂಡು ಮುಂಚೆ ಬೇರೆ. ಈಗ ಮುಂಚೆ ಏನಾಗಿತ್ತು, ಟೆರರ್ ಅಟ್ಯಾಕ್ ಅನ್ನೋದು ಇಲ್ಲಿವರೆಗೂ ನಮ್ಮ ಭಾರತದಲ್ಲಿ ಬೇರೆ 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 ರೀತಿ ನಡೆದಿದೆ. ಬಟ್ ಇಲ್ಲಿಗೆ ಬಂದು ಪ್ರಧಾನಿಗೆ ನೇರ ಪ್ರಜೆನ ಬಲಿ ಕೊಟ್ಟು ಆಯಿತಾ, ನೇರ ಹೇಳಿದ್ದಾರೆ ನಿಮ್ಮ ಮೋದಿಗೆ ಹೋಗಿ ಹೇಳಿ ಅಂತ. ಅವರೇ ಉತ್ತರ ಕೊಡ್ತಾ ಇದ್ದಾರಲ್ಲ. ಮತ್ತು ಯಾಕೆ ಅಮೇರಿಕ ಆಗಬೇಕು ನಮಗೆ? ಈಗ ಅವರು ಮಾಡೋದಿದ್ರೆ ಅವಲ್ಲೇ ಮಾಡ್ಬೋದಿತ್ತಲ್ವ, ಶುರುನಲ್ಲೇ ಮಾಡ್ಬೋದಿತ್ತಲ್ಲ. ಈಗ ಬೇಡ, ಉತ್ತರ ಕೊಡ್ತಾರೆ. ಈಗೇನು ಕದನ ವಿರಾಮ ಮಾಡಿದ್ರು, ಸೊ ಅದಕ್ಕೆ ಅವ್ರದ್ದು ಒಂದು ಇಂಟರ್ಮಿಡಿಯೇಷನ್ ಇತ್ತು. ಈಗ ಬೇಡ ಅಂತ ಹೇಳಿದ್ದಾರೆ. ನೋಡೋಣ, ಈಗ ಅವರು ಚರ್ಚೆ ಮಾಡಲಿ. ಅವ್ರ ಶಕ್ತಿ ಏನಿದೆಯೋ ಅವರು ನೋಡ್ಕೊಳ್ಳಿ. ನಾವು ರೆಡಿ ಇದ್ದೀವಲ್ಲ ನಾವು, ಅಷ್ಟೇ. ಓಕೆ ಸರ್, ಯಾವ ರೀತಿ ಪ್ರತೀಕಾರ ಮತ್ತೆ ಬಯಸ್ತಾ ಇದ್ದೀರಾ? ಈಗ ಸದ್ಯಕ್ಕೆ ವಿರಾಮ ತೊಗೊಂಡಿದ್ದಾರೆ. ಬಟ್ ಆಪರೇಷನ್ ಸಿಂಧೂರು ಇನ್ನೂ ನಿಂತಿಲ್ಲ. ಒಂದು ವಿರಾಮ ತೊಗೊಂಡಿದೆ ಅಷ್ಟೇ. ಬಟ್ ನಿಲ್ಲೋದಿಲ್ಲ, ನಿಲ್ಲಬಾರದು. ಯಾಕಂದರೆ ಅದಕ್ಕೆ ನಮಗೆ ಪ್ರತಿ ಉತ್ತರ ಬೇಕು. ಅವ್ರು ಕೇಳಿದ್ದಾರೆ ಅಂದಮೇಲೆ, ಈಗ ಬಯಸದೇ ಬಂದ ಭಾಗ್ಯ ಅಲ್ಲ ಇದು. ಅವ್ರು ಕೇಳಿಬಿಟ್ಟಿದ್ದಾರೆ, ಬಯಸ್ಕೊಂಡ್ಬಿಟ್ಟಿದ್ದಾರೆ. ಕೊಡೋಣ ಬಿಡಿ, ಒಳ್ಳೆ ಭಾಗ್ಯನೇ ಕೊಡೋಣ ಬಿಡಿ ಪಾಕಿಸ್ತಾನಕ್ಕೆ. ಯಾವ ರೀತಿ ಬುದ್ಧಿ ಕಲಿತಾರೆ ಅನ್ಸುತ್ತೆ ಪಾಕಿಸ್ತಾನ? ಅಲ್ಲ, ಬುದ್ಧಿ ಕಲಿಯಲ್ಲ ಬಿಡಿ. ಅವರು ಬುದ್ಧಿ ಕಲಿಯೋದಾಗಿರಿ ಯಾವತ್ತೂ ಕಲ್ತ್ಬಿಟ್ಟಿರೋರು. ಕಲ್ತಿದ್ರೆ ನಮ್ಮದು ಪಾರ್ಟಿಷನ್ನೇ ಆಗ್ತಿರಲಿಲ್ಲ. ಸೊ ಭಾರತ ದೇಶ ಅನ್ನೋದು ಭಾಳ ದೊಡ್ಡದಾಗಿರೋದು. ಅವ್ರು ಬುದ್ಧಿ ಕಲಿಯಲ್ಲ. ಬುದ್ಧಿ ಕಲಿಯದೇ ಇದ್ದವನಿಗೆ ಏನು ಮಾಡ್ತೀವಿ ಹೇಳಿ? ದಂಡಂ ದಶಗುಣಂ. ಕೊಡೋಣ ಬಿಡಿ. ಮತ್ತೆ ಫೈರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿ ಉತ್ತರ ಬೇಕು ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ನಾನು ಅದೇ ಹೇಳಿದ್ನಲ್ಲ, ಆಪರೇಷನ್ ಸಿಂಧೂರು ನಿಲ್ಲೋದು ಬೇಡ. ಯಾಕಂದರೆ ಟೆರರಿಸಮ್ ಅನ್ನೋದು ಇನ್ನೂ ನಿಂತಿಲ್ಲ, ಇನ್ನೂ ಪೂರ್ತಿ ನೆಲಸಮ ಆಗಿಲ್ಲ. ಅದು ಅಲ್ಲಿವರೆಗೂ ನಡೀಲಿ, ಆಪರೇಷನ್ ಸಿಂಧೂರು ನಡೀಲಿ. ಆಗಲಿ, ಆಗುತ್ತೆ. ಮಾಡ್ತಾರೆ. ಖಂಡಿತವಲ್ಲ ನಿಲ್ತೆ. ಆಗಲೇಬೇಕದು. ಇದು ನಮ್ಮ ಭಾರತ ದೇಶ ಕೇಳಿರುವಂಥದ್ದಲ್ಲ. ಎಲ್ಲ ದೇಶದಲ್ಲೂ ಟೆರರಿಸಮ್ಮು ಏನು ಮಾಡಿದ್ದಾರೆ ಅದನ್ನು ನಿರ್ನಾಮ ಮಾಡಲೇಬೇಕು ಅಂತಲೇ ಎಲ್ಲ ದೇಶದವರು ಇರೋದು. ಅದೇ ರೀತಿ ಬೆಂಬಲ ಸಿಕ್ಕಿದೆ. ಈಗ ಒಂದು ಅಲ್ಲ, ಚೀನಾದವರು ನೋಡಿ ಯಾವತ್ತು ನೇರ ಯುದ್ಧ ಮಾಡಿದವರಲ್ಲ. ನಮ್ಮ ಭಾರತದ ಮೇಲೆ ಇವತ್ತಿಗೂ ಅವ್ರಿಗೆ ಏನು ವೈರತ್ವ ಇದೆ.
ಈಗ ಚೀನಾದವರು ಯಾವತ್ತು ನೇರ ಯುದ್ಧ ಮಾಡಿದವರಲ್ಲ. ಅವರು ಬರೀ ಈ ಥರ ಮುಂಚೆಯಿಂದನೂ ಈಗ ಕೋವಿಡ್ ನೋಡ್ಬೋದು ನೀವು, ನಾವು ಏನೇನು ವೈರಸ್ಸು ಅಂತ್ರಾಕ್ಸ್ ಅಂತ ಬಿಟ್ಟಿದ್ದಾರೆ. ನೇರವಾಗಿ ಯಾವುದು ಮಾಡಿಲ್ಲ ಅವರು. ಕುಮ್ಮ ಕೊಟ್ಟಿದ್ದಾರೆ, ಟರ್ಕಿ ಅವರು ಕೊಟ್ಟಿದ್ದಾರೆ. ಅಂದರೆ ಅವರೆಲ್ಲ ಹೌದು, ಅವರು ಹೌದು, ಫಂಡಿಂಗ್ ಅವರದೇ ಅಲ್ವಾ. ಅಮೇರಿಕಾದವರು ಇಲ್ವಾ, ಅವರೇ ಅಲ್ವಾ. ದೊಡ್ಡದಾಗೆ ಒಂದು ಟೆರರಿಸಮ್ ಅನ್ನೋದನ್ನ ಹುಟ್ಟಾಕ್ದವರು ಅವ್ರದ್ದು ಒಂದು ಕೈವಾಡ ಇದ್ದೇ ಇದೆ. ಸೊ ಎಲ್ಲ ಅನುಭವಿಸಿದ್ದಾರೆ. ಈಗ ಅದನ್ನೆಲ್ಲ ತೆಗೆದಾಕುವಂಥ ಒಂದು ಸಮಯ ಬಂದಿದೆ. ಅದು ಸಮೇತ ತೆಗೆದಾಕೋಣ. ಉಪಯೋಗ ಮಾಡ್ಕೋತಾರೆ 100%. ಯಾರೇ ಸಪೋರ್ಟಿಗೆ ಬಂದ್ರೂ ನಮ್ಮ ದೇಶದ ತಾಕತ್ತೇನು ಅನ್ನೋದು ಗೊತ್ತಿದೆ. ಅವರು ಪ್ರೂವ್ ಮಾಡೇ ಮಾಡ್ತಾರೆ. Beat Plus Karnataka.